Hello students, welcome back to session 12. I am Vinod. Subject is computer applications. It will come under University Vijayanagar Sri Krishna Devaraya University. Right? So today's topic is defining symbolic constants and backslash character constants. Right? So before moving on to this topic, we will first discuss what we have learned in the previous class. Right? In the previous class, we have learned about data types. So ನಾವು ಹಿಂದಿನ ಕ್ಲಾಸಲ್ಲಿ ಡೇಟಾ ಟೈಪ್ಸ್ ಅಂದರೆ ಅಂತ ನೋಡಿದ್ವಿ. ಸೊ ಡೇಟಾ ಟೈಪ್ಸಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಇಂಟಿಜರ್ ಡೇಟಾ ಟೈಪ್, ದಟ್ ಈಸ್ ಇಂಟ್. ಫ್ಲೋಟಿಂಗ್ ಟೈಪ್ ಡೇಟಾ ಟೈಪ್, ದಟ್ ಈಸ್ ಫ್ಲೋಟ್. ಕ್ಯಾರೆಕ್ಟರ್ ಡೇಟಾ ಟೈಪ್, ಕ್ಯಾರ್. And finally double data type, keyword is double, right? And we have seen example for each of these data types and how they have used in the programs, right? So hope you understood about that data types. Now we will start with the new topics, that is defining symbolic constants and backslash character constants, right? So now we will start with the defining symbolic constants. The symbolic constant is a name that substitute a numeric constant, a character constant or a string constant. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಸ್ಟ್ರಕ್ಚರ್ ಆಫ್ ಸಿ ನೋಡುವಾಗ ಅದರಲ್ಲಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಇದ್ವಲ್ಲ, ಸೊ ಅದನ್ನ ನಾವು ಡಿಫೈನ್ ಮಾಡುವಾಗ ಒಂದು ಪೈ ವ್ಯಾಲ್ಯೂ ಡಿಫೈನ್ ಮಾಡಿ ನಿಮಗೆ ತೋರಿಸಿದೆ ಒಂದು ಎಕ್ಸಾಂಪಲ್ ಆಗಿ, ರೈಟ್? ಸೊ ದಟ್ ಈಸ್ ಹೌ these defining symbolic constant will be done. So idರಲ್ಲಿ symbolic constant is a name that substitute numeric constant, character constant or a string constant. ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡಂತೆ ನಮ್ಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಏರಿಯಾ ಆಫ್ ಸರ್ಕಲ್ ಅಲ್ಲಿ ನಮ್ಗೆ ಪೈ ಅನ್ನೋದೊಂದು ಅಂದ್ರೆ ಅದರ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್. ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಅದರಲ್ಲಿ ಪೈ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ನಮ್ದು 3.142. ಸೊ ಇವಾಗ ನಾವು 3.142 ಇದೆಯಲ್ಲ, ಸೊ ಅದನ್ನ ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ನೇಮ್ ಇದೆ, ದಟ್ ಈಸ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಯಲಬುರ್ಗಾ ಅಂತ ಇದೆ, ರೈಟ್? ಸೊ ಅದು ಲಾಂಗ್ ನೇಮ್ ಇದೆ, ದೊಡ್ಡ ನೇಮ್ ಇದೆ, ಅದು ಪದೇ ನಮ್ಗೆ ಟೈಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅವಾಗ ಏನು ಮಾಡ್ಬೋದು ಅಂತಂದ್ರೆ, ನಾವು ಆ ಕಂಪ್ಲೀಟ್ ಕಾಲೇಜ್ ನೇಮ್ನ ಅಥವಾ ಒಂದು ಕಂಪ್ಲೀಟ್ ಅಡ್ರೆಸ್ನ ನಾವು ಒಂದು ಸಿಂಬಾಲಿಕ್ ಕಾನ್ಸ್ಟೆಂಟ್ ಆಗಿ ಸ್ಟೋರ್ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ, ವಿ ಕ್ಯಾನ್ ಸ್ಟೋರ್ ಇಟ್ ಆಸ್ ಅ ಕಾಲೇಜ್ ಅಂತ ಬರೆದು, ಡಿಫೈನ್ ಕಾಲೇಜ್ ಅಂತ ಬರೆದು ಅದ್ರ ಮುಂದೆ ಕಾಲೇಜ್ ನೇಮ್ ಬರೆದ್ಬಿಟ್ರೆ ಎಲ್ಲೆಲ್ಲಿ ಕಾಲೇಜ್ ಅಂತ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ ಏನು ರಿಪ್ಲೇಸ್ ಆಗುತ್ತೆ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಯಲಬುರ್ಗಾ ಅಂತ ರಿಪ್ಲೇಸ್ ಆಗ್ತಾ ಹೋಗುತ್ತೆ, ರೈಟ್? ಈ ಥರ ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ ಡಿಫೈನ್ ಮಾಡ್ತೀವಿ. ಸೊ ಅದ್ರೊಳಗೆ ಜಸ್ಟ್ ನಾವು ಬರೀ ನಂಬರ್ಸ್ ಅಷ್ಟೇ ಯೂಸ್ ಮಾಡೋದಿಲ್ಲ, ದಟ್ ಈಸ್ ನ್ಯೂಮರಿಕ್ ಕಾನ್ಸ್ಟೆಂಟ್ ಅಷ್ಟೇ ಯೂಸ್ ಮಾಡೋದಿಲ್ಲ, ಕ್ಯಾರೆಕ್ಟರ್ ನಾವು ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ಸ್ಟ್ರಿಂಗ್ ಕ್ಯಾರೆಕ್ಟರ್ ನಾವು ಯೂಸ್ ಮಾಡಬಹುದು. ಇಲ್ಲಿ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, right? String constant is nothing but string constant. Numeric ಅಂತಂದ್ರೆ it may be a decimal number or it may be a non-decimal number, right? You can use any numeric value ಅಥವಾ hexadecimal values ಯೂಸ್ ಮಾಡಬಹುದು ಅಥವಾ octal ಯೂಸ್ ಮಾಡಬಹುದು. ಸೊ ಯಾವ ನಂಬರ್ಸ್ ಆದರೂ ಯೂಸ್ ಮಾಡ್ಕೋಬಹುದು ಆಸ್ ಅ ಸಿಂಬಾಲಿಕ್ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ರೈಟ್? ನೆಕ್ಸ್ಟ್, ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಆರ್ ಡಿಫೈನ್ಡ್ ಯೂಸಿಂಗ್ ಪ್ರೀ ಪ್ರೊಸೆಸರ್ ಡಿಫೈನ್ ಸ್ಟೇಟ್ಮೆಂಟ್ಸ್. ನಾವಾಗಲೇ ಹೇಳಿದಂಗೆ, ಸೊ ದೀಸ್ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಯೂಸ್ ದ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಹ್ಯಾಶ್ ಡಿಫೈನ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಮುಂದೆ ನೀವು ಏನು ಬರೀತಿರಲ್ಲ, ದಟ್ ವಿಲ್ ಬಿ ಅ ಸಿಂಬಾಲಿಕ್ ಕಾನ್ಸ್ಟೆಂಟ್, ರೈಟ್? ಬಟ್ ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ವಿ ಶುಡ್ ಸ್ಟಾರ್ಟ್ ವಿತ್ ದ ಹ್ಯಾಶ್ ಡಿಫೈನ್, ರೈಟ್? ನೆಕ್ಸ್ಟ್ ಇಸ್ symbolic constant must be defined at the beginning of a program. ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಮೇನ್ ಫಂಕ್ಷನ್ ಬರಿತೀವಿ. ಸೊ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ನ ಡಿಫೈನ್ ಮಾಡಬೇಕು. ಅದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ, ಸಿಂಬಾಲಿಕ್ ಕಾನ್ಸ್ಟೆಂಟ್ ಮಸ್ಟ್ ಬಿ ಡಿಫೈನ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್, ದಟ್ ಈಸ್ ಬಿಫೋರ್ ಮೇನ್ ಫಂಕ್ಷನ್. ನೋಡ್ರಿಲ್ಲ, ಬಿಫೋರ್ ಮೇನ್ ಫಂಕ್ಷನ್ ಆಫ್ ದ ಸಿ ಪ್ರೋಗ್ರಾಮ್. ನಾವು ಸಿ ಪ್ರೋಗ್ರಾಮ್ ಬರಿತೀವಲ್ಲ, ಸೊ ಅದ್ರಲ್ಲಿ ಮೇನ್ ಫಂಕ್ಷನ್ ಇರುತ್ತೆ. ಮೇನ್ ಫಂಕ್ಷನ್ ಮುಂಚೆನೆ ನಾವು ಡಿಫೈನ್ ಮಾಡಬೇಕು ಸಿಂಬಾಲಿಕ್ ಕಾನ್ಸ್ಟೆಂಟ್. ನಾವೇನಾದರೂ ಯೂಸ್ ಮಾಡ್ತಾ ಇದ್ರೆ, ಸೊ ಆ ಸಿಂಬಾಲಿಕ್ ಕಾನ್ಸ್ಟೆಂಟ್ ಮಸ್ಟ್ ಬಿ ಡಿಫೈನ್ಡ್ ಬಿಫೋರ್ ದ ಮೇನ್ ಫಂಕ್ಷನ್ ಓನ್ಲಿ, ರೈಟ್? ಸೊ ಇದಕ್ಕೆ ಸಿಂಟ್ಯಾಕ್ಸ್ ಯಾವಪ್ಪ ಅಂತಂದ್ರೆ, ನಾವು ಹೆಂಗೆ ಯೂಸ್ ಮಾಡಬೇಕು ಈ ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂದ್ರೆ, ಫಸ್ಟ್ ನಾವು ಹ್ಯಾಶ್ ಡಿಫೈನ್ ಅಂತ ನಾವು ಸ್ಟಾರ್ಟ್ ಮಾಡಬೇಕು.
ಹ್ಯಾಶ್ ಡಿಫೈನ್ ಈಸ್ ಅ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಸೊ ಅದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಸಿಂಬಾಲಿಕ್ ನೇಮ್ ಆ್ಯಂಡ್ ದ ಕಾನ್ಸ್ಟೆಂಟ್, ರೈಟ್. ಸಿಂಬಾಲಿಕ್ ನೇಮ್ ಅಂತಂತಂದ್ರೆ ಆ ಸಿಂಬಾಲಿಕ್ ನಾವು ಒಂದು ನೇಮ್ ಕೊಡ್ಬೇಕು. ನೇಮ್ ಮೇ ಬಿ ಎನಿ ವೇರಿಯೇಬಲ್ ನೇಮ್. ನಾನು ನಿಮ್ಗೆ ವೇರಿಯೇಬಲ್ ಹೆಂಗೆ ಡಿಫೈನ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಸೊ ದ್ಯಾಟ್ ಆ ವೇರಿಯೇಬಲ್ ನೇಮ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಅದ್ರ ಮುಂದೆ ನೀವು ಏನು ಕಾನ್ಸ್ಟೆಂಟ್ ಆಗಿ ಬಳಸ್ತಾ ಇದ್ದೀರಿ, ಫಾರ್ ಎಕ್ಸಾಂಪಲ್ ನೀವು ಒಂದು ನಂಬರ್ನ ಕಾನ್ಸ್ಟೆಂಟ್ ಆಗಿ ಬಳಸ್ಬೋದು, ಅಥವಾ ನೀವು ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನೀವು ತೊಗೋಬೋದು, ಅಥವಾ ಏನೇ ಒಂದು ಸ್ಟ್ರಿಂಗ್ ತೊಗೋಬೋದು. ಸೊ ಈ ಥರ ಏನೇನಿರುತ್ತಲ್ಲ, ಸೊ ಅದು ಇಲ್ಲಿ ಈ ಕಾನ್ಸ್ಟೆಂಟ್ ಪಾರ್ಟಲ್ಲಿ ನಾವು ಡಿಫೈನ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ದ ಸಿಂಟ್ಯಾಕ್ಸ್ ಆಫ್ ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್. ಸೊ ನಾವು ಇದನ್ನು ಸಿಂಬಾಲಿಕ್ ಕಾನ್ಸ್ಟೆಂಟ್ ಅನ್ನೋದನ್ನ ನಾವು ಒಂದು ಸಿಂಪಲ್ ಎಕ್ಸಾಂಪಲಿಂದ ನೋಡೋಣ ಹೆಂಗೆ ಡಿಫೈನ್ ಮಾಡ್ಬೋದು ಅಂತ, ರೈಟ್. ಸೊ ವಿ ವಿಲ್ ಸಿ ದ ಎಕ್ಸಾಂಪಲ್ ನಾವು. ಎಕ್ಸಾಂಪಲ್ ಏನಂತಂತಂದ್ರೆ, ಅಸ್ಯೂಮ್ ದ್ಯಾಟ್ ವಿ ಆರ್ ಕಂಪ್ಯೂಟಿಂಗ್ ದ ಏರಿಯಾ ಆಫ್ ಅ ಸರ್ಕಲ್. ಏರಿಯಾ ಆಫ್ ಅ ಸರ್ಕಲ್ಗೆ ನಾವು ಫಾರ್ಮುಲಾ ಏನಿದೆಪ್ಪ ಅಂತಂದ್ರೆ, ಏರಿಯಾ ಈಸ್ ಈಕ್ವಲ್ ಟು 3.142 ಮಲ್ಟಿಪ್ಲೈಡ್ ಬೈ ರೇಡಿಯಸ್ ಅಂದರೆ 3 ಅಂದರೆ ಪೈ ಆರ್ ಸ್ಕ್ವೇರ್, ದಟ್ ಈಸ್ 3.142 ಇಂಟು ರೇಡಿಯಸ್, ರೈಟ್. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸರ್ಕಲ್. ಸೊ ನಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ, ಈ ಫಾರ್ಮುಲಾ ನಾವು ನಮ್ಮ ಪ್ರೋಗ್ರಾಮಲ್ಲಿ ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ಕೊಡ್ರಿ, ರೈಟ್. ಸೊ ಅವಾಗ ನಮಗೇನಾಗುತ್ತೆ, ಇದನ್ನ 3.142 ಅಂತ ನಾವು ಎವ್ರಿ ಟೈಮ್ ಬರೆಯೋ ಬದಲಿ ವಾಟ್ ವಿ ಕ್ಯಾನ್ ಡೂ ಇಸ್, ಇನ್ಸ್ಟೆಡ್ ಆಫ್ ಟೈಪಿಂಗ್, ಅಂದರೆ ನಾವು ಇದನ್ನ ಬರೆಯುವಾಗ ಟೈಪೋ ಎರರ್ ಆಗ್ಬೋದು. 3.142 ಬದಲಿ 3.143 ಅಥವಾ 146 ಅಥವಾ 132. ಸೊ ಈ ಥರ ನಾವು ಏನಾದರೂ ಬೈ ಮಿಸ್ಟೇಕ್ ಆಗಿ ಟೈಪ್ ಮಾಡಬಾರ್ದಲ್ಲ. ಸೊ ಆ ರೀಸನ್ಗೆ ನಾವು ಏನು ಮಾಡ್ತೀವಿ, ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆಯಲ್ಲ, ಸೊ ದಿಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆಯಲ್ಲ, ಇದನ್ನ ನಾವು ಏನು ಮಾಡ್ಬೇಕಂತಂದರೆ ವಿ ವಿಲ್ ಕನ್ವರ್ಟ್ ಇಂಟು ಸಿಂಬಾಲಿಕ್ ಕಾನ್ಸ್ಟೆಂಟ್. ಸೊ ಯಾವ ಥರ ಮಾಡಬೇಕು ಅಂತಂದರೆ, ದ ನ್ಯೂಮರಿಕ್ ಕಾನ್ಸ್ಟೆಂಟ್ ದಟ್ ಈಸ್ 3.142 ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಸಿಂಬಾಲಿಕ್ ಕಾನ್ಸ್ಟೆಂಟ್, ರೈಟ್. ಸೊ ಇದನ್ನ ನಾವು ಎದರಿಂದ ರಿಪ್ಲೇಸ್ ಮಾಡ್ತೀವಪ್ಪ ಅಂತಂದ್ರೆ ಪೈ ಅನ್ನೋ ನಾವು ಒಂದು ಸಿಂಪಲ್ ವೇರಿಯೇಬಲ್ ಅಂದರೆ PI ಅಂತ ತೊಗೊಂಡ್ಬಿಡ್ತೀವಿ. ಸೊ ಅದಕ್ಕೆ ನಾವು ಏನಂತ ಕೊಡ್ತೀವಿ, ಅದನ್ನ ಪೈ ಅಂತ ನಾವು ಎಲ್ಲಿ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದ್ರೆ ಅದೇನಂತ ರಿಪ್ಲೇಸ್ ಆಗುತ್ತೆ, 3.142 ಅಂತಾನೆ ರಿಪ್ಲೇಸ್ ಆಗುತ್ತೆ. ದಸ್ ದ ಫಾರ್ಮುಲಾ ಕ್ಯಾನ್ ಬಿ ಟೇಕನ್ ದ ನ್ಯೂ ಫಾರ್ಮ್, ದಟ್ ಈಸ್ ಏರಿಯಾ ಈಸ್ ಈಕ್ವಲ್ ಟು ಪೈ ಇದ್ದಲ್ಲಿ ಏನು ರಿಪ್ಲೇಸ್ ಆಗುತ್ತೆ ಅಂತಂದರೆ, ಇದು 3.142 ಇದೆಯಲ್ಲ ಇಲ್ಲಿ, ಸೊ ದ್ಯಾಟ್ ವಿಲ್ ಬಿ ರಿಪ್ಲೇಸ್ಡ್ ಇನ್ ಪ್ಲೇಸ್ ಆಫ್ ಪೈ ಇಂಟು ರೇಡಿಯಸ್ ಅಂತೇಳಿ. ಅದು ನಾವು ಎಲ್ಲೇ ಪೈ ಅಂತ ಯೂಸ್ ಮಾಡಿದ್ರೆ ಅದೆಲ್ಲ ಎಲ್ಲೇನು ರಿಪ್ಲೇಸ್ ಆಗುತ್ತೆ ಅಂತಂದರೆ 3.142 ಅಂತ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಹೆಂಗೆ ಡಿಫೈನ್ ಮಾಡ್ಬೇಕಂದ್ರೆ, ನಾವು ಪೈ ವ್ಯಾಲ್ಯೂ ಇಲ್ಲಿ ಬರೆದ್ವಿ, ಇಲ್ಲಿ ರಿಪ್ಲೇಸ್ ಮಾಡಿದ್ವಿ, ಅದನ್ನೆಲ್ಲ ಮಾಡಿದ್ವಿ. ಬಟ್ ಇದನ್ನ ಪೈ ವ್ಯಾಲ್ಯೂನ ಹೆಂಗೆ ಡಿಫೈನ್ ಮಾಡಬೇಕಪ್ಪ ಅಂತಂದ್ರೆ, ಯೂಸಿಂಗ್ ಹ್ಯಾಶ್ ಡಿಫೈನ್ ಅಂತ ಬರೆದ್ವಿ. ಸೊ ಫಸ್ಟ್ ನಮ್ದು ಸಿಂಬಾಲಿಕ್ ನೇಮ್ ಬರಿತೀವಿ. ಇಲ್ಲಿ ನೋಡ್ರಿ ಸಿಂಬಾಲಿಕ್ ನೇಮ್ ಅಂತ ಇದೆ. ಸೊ ನಮ್ಮ ಸಿಂಬಾಲಿಕ್ ನೇಮ್ ಏನಪ್ಪ ಅಂತಂದ್ರೆ ಪೈ. ಆಮೇಲೆ ಕಾನ್ಸ್ಟೆಂಟ್, ಇಲ್ಲಿ ನೋಡ್ರಿ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇದೆ. ನಮ್ದು ಕಾನ್ಸ್ಟೆಂಟ್ ಏನಪ್ಪ ಅಂತಂದ್ರೆ 3.142, ರೈಟ್. ಸಿಂಟ್ಯಾಕ್ಸ್ ಏನಿದೆ ನಮ್ದು, ಹ್ಯಾಶ್ ಡಿಫೈನ್ ಸಿಂಬಾಲಿಕ್ ನೇಮ್ ಫಾಲೋಡ್ ಬೈ ಕಾನ್ಸ್ಟೆಂಟ್. ಸೊ ನಮ್ದು ಇಲ್ಲಿ ಏನು ಬರ್ತೀವಿ, ಹ್ಯಾಶ್ ಡಿಫೈನ್ ಸಿಂಬಾಲಿಕ್ ನೇಮ್ ಇಸ್ ಪೈ, ಕಾನ್ಸ್ಟೆಂಟ್ is 3.142. So this is how we can define any symbolic constant, and this is one of the simple example, right? So now we will see some more example of defining symbolic constant. So ಯಾವ ಎಕ್ಸಾಂಪಲ್ ತಗೋಬೋದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ದು ಇದು ಆಲ್ರೆಡಿ ಮಾಡಿದ್ವಿ ನಾವು, ಪೈ 3.142. ಸೊ ನಾನು ಇವಾಗ ಒಬ್ಬರು ನೇಮ್, ಫಾರ್ ಎಕ್ಸಾಂಪಲ್ ಹ್ಯಾಶ್ ಡಿಫೈನ್ ನೇಮ್, ಇದು ಸಿಂಬಾಲಿಕ್ ಕಾನ್ಸ್ಟೆಂಟ್ ನೇಮ್ ಇದೆ ಇಲ್ಲಿ ಕಾನ್ಸ್ಟೆಂಟ್. ಅಂದ್ರೆ ನಾವು ಏನು ಹೇಳಿದ್ದು ನಿಮ್ಗೆ ಆಗಲಿ, ನಾನು ಇಲ್ಲಿ ನೋಡಿಲ್ಲ, ವಿ ಕ್ಯಾನ್ ಟೇಕ್ ಕ್ಯಾರೆಕ್ಟರ್ ಆಲ್ಸೋ ಆಸ್ ಅ ಸಿಂಬಾಲಿಕ್ ಕಾನ್ಸ್ಟೆಂಟ್, ವಿ ಕ್ಯಾನ್ ಟೇಕ್ ನ್ಯೂಮರಿಕ್ ನಂಬರ್ ಆಲ್ಸೋ ಆಸ್ ಅ ಕಾನ್ಸ್ಟೆಂಟ್, ಅಥವಾ ನಮ್ಮದು ಸ್ಟ್ರಿಂಗ್ ಆಲ್ಸೋ ಆಸ್ ಅ ಕಾನ್ಸ್ಟೆಂಟ್. ಸೊ ಇಲ್ಲಿ ವಿನೋದ್ ಅನ್ನೋದು ಏನಾಗುತ್ತೆ, ಇಟ್ ಈಸ್ ಅ ಸ್ಟ್ರಿಂಗ್. ಸೊ ಆ ಸ್ಟ್ರಿಂಗ್ನ ನಾವು ಏನು ಮಾಡ್ಕೋಬೇಕು, ಇವಾಗ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು ಯಾವುದೇ ಸ್ಟ್ರಿಂಗ್ ಬರಬೇಕಂತಂದ್ರೆ ಅದಕ್ಕೆ ನಾವು ಡಬಲ್ ಕೋಟ್ಸಲ್ಲಿ ಬರಿತೀವಿ, ರೈಟ್. ಸೊ ಡಬಲ್ ಕೋಟ್ಸಲ್ಲಿ ಬರೆದ್ರೆ ದ್ಯಾಟ್ ವಿಲ್ ಬಿಕಮ್ ಆಸ್ ಅ ಸ್ಟ್ರಿಂಗ್ ಆ್ಯಂಡ್ ಇಟ್ ಈಸ್ ಅ ಕನ್ಸಿಡರ್ಡ್ ಆಸ್ ಅ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಸೊ ಅದನ್ನ ನಾವು ಯಾವುದರಿಂದ ರಿಪ್ಲೇಸ್ ಮಾಡ್ತೀವಿ, ನೇಮ್ ಅನ್ನೋ ವೇರಿಯೇಬಲಿಂದ ರಿಪ್ಲೇಸ್ ಮಾಡ್ತೀವಿ. ಬಟ್ ಎದರಿಂದ ಸ್ಟಾರ್ಟ್ ಆಗಿದೆ, ಅದು ಹ್ಯಾಶ್ ಡಿಫೈನ್ ಸಿಂಬಾಲಿಕ್ ನೇಮ್ ಆ್ಯಂಡ್ ದ ಕಾನ್ಸ್ಟೆಂಟ್, ರೈಟ್. ವಿ ಹ್ಯಾವ್ ಫಾಲೋಡ್ ದ ಸಿಂಟ್ಯಾಕ್ಸ್ ನೌ, ಆ್ಯಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ defining the symbolic constant. Next we will define some more, that is hash define found ಅನ್ನೋದು ನಮ್ಮದು ಸಿಂಬಾಲಿಕ್ ನೇಮ್, ಕಾನ್ಸ್ಟೆಂಟ್ ಏನಪ್ಪ ಅಂತಂದ್ರೆ 1, ರೈಟ್. ಸೊ ನಾವು ಎಲ್ಲೆಲ್ಲಿ ಫೌಂಡ್ ಅಂತ ನಾವು ಎಕ್ಸಾಂಪಲ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ ನಾವು ಏನಾಗುತ್ತೆ, ಅದು
ಒನ್ ಅಂತ ಹೋಗಿ ರಿಪ್ಲೇಸ್ ಆಗ್ತಾ ಹೋಗುತ್ತೆ, ರೈಟ್. ದಟ್ ಈಸ್ ದ ಯೂಸ್ ಆಫ್ ಫೌಂಡ್. ಸೊ ಇದೇನು ನಮ್ಮದು, ಇಟ್ ಈಸ್ ಅ ನ್ಯೂಮರಿಕ್ ವ್ಯಾಲ್ಯೂ, ಇಟ್ ಈಸ್ ಅ ಸ್ಟ್ರಿಂಗ್ ಕಾನ್ಸ್ಟಂಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನ್ಯೂಮರಿಕ್ ವ್ಯಾಲ್ಯೂ. ಸೊ ಅದೇ ಥರ ನಾವು ವಿ ಕ್ಯಾನ್ ಆಲ್ಸೋ ಡಿಫೈನ್ ಹ್ಯಾಶ್ ಡಿಫೈನ್ ಮ್ಯಾಕ್ಸ್ ಮಾರ್ಕ್ಸ್ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಇದು ಒಂದು ವೇರಿಯೇಬಲ್ ನೇಮ್. ಸೊ ಈ ವೇರಿಯೇಬಲ್ ನೇಮ್ ಏನಂತ ಕರಿತೀವಿ, ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಥವಾ ಸಿಂಬಾಲಿಕ್ ನೇಮ್ ಅಂತ ಕರಿತೀವಿ. ಸೊ ಕಾನ್ಸ್ಟೆಂಟ್ ಏನಪ್ಪ ನಮ್ದು ಅಂದ್ರೆ 100, ರೈಟ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಾವು ಯಾವುದೇ ಎಕ್ಸಾಮಲ್ಲಿ ಏನು ಎಷ್ಟಿರುತ್ತೆ 100. ಸೊ ನಾವು ಪ್ರೋಗ್ರಾಮಲ್ಲಿ ಎಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಯೂಸ್ ಮಾಡಿದ್ರು ಅಲ್ಲಿ ಏನಂತ ರಿಪ್ಲೇಸ್ ಆಗುತ್ತದೆ 100 ಅಂತಾನೆ ನಮ್ಗೆ ರಿಪ್ಲೇಸ್ ಆಗ್ತಾ ಹೋಗುತ್ತೆ, ರೈಟ್. ನೆಕ್ಸ್ಟ್ ಈಸ್ ಹ್ಯಾಶ್ ಡಿಫೈನ್. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಕಾಲೇಜ್ ನೇಮ್ ಏನಿದೆಪ್ಪ ಅಂತಂದ್ರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಯಲಬುರ್ಗಾ ಅಂತ ಇದೆ. ಸೊ ಇಟ್ ಈಸ್ ಅ ವೆರಿ ಬಿಗ್ ನೇಮ್. ನಾವು ಪ್ರೋಗ್ರಾಮಲ್ಲಿ ಅದನ್ನ ಪದೇ ಪದೇ ಒಂದು 3-4 ಸಲ ಟೈಪ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಬೋರ್ಡ್. ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಅದನ್ನ ಒಂದು ಸಿಂಬಾಲಿಕ್ ಕಾನ್ಸ್ಟೆಂಟ್ ಆಗಿ ಡಿಫೈನ್ ಮಾಡ್ಕೊಂಡ್ಬಿಡ್ಬೇಕು. ದಟ್ ಈಸ್ GFGC ಯಲಬುರ್ಗಾ ಅಂತ ಒಂದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ತೊಗೊಂಡ್ಬಿಡ್ತೀರಿ. ಸೊ ಅದನ್ನ ಎದರಿಂದ ರಿಪ್ಲೇಸ್ ಮಾಡ್ತೀರಿ ಅಂತಂದ್ರೆ ಕಾಲೇಜ್ ಅನ್ನೋ ವೇರಿಯೇಬಲಿಂದ ರಿಪ್ಲೇಸ್ ಮಾಡಿಬಿಡ್ತೀರಿ, ರೈಟ್. ನಾವು ಪ್ರೋಗ್ರಾಮಲ್ಲಿ ಎಲ್ಲೇ ಕಾಲೇಜ್ ಅಂತ ಯೂಸ್ ಮಾಡೋದಲ್ಲ ಅದೇನು ರಿಪ್ಲೇಸ್ ಆಗ್ತಾ ಹೋಗುತ್ತೆ, GFGC ಯಲಬುರ್ಗಾ ಅಂತಾನೆ ಅದು ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಯಾವುದಾದ್ರೂ ಸಿಂಬಾಲಿಕ್ ಕಾನ್ಸ್ಟೆಂಟ್ನ ನಾವು ಡಿಫೈನ್ ಮಾಡ್ಬೋದು. ಇಟ್ ಮೇ ಬಿ ಕ್ಯಾರೆಕ್ಟರ್, ಇಟ್ ಮೇ ಬಿ ಎ ಸ್ಟ್ರಿಂಗ್ ಆರ್ ಇಟ್ ಮೇ ಬಿ ಅ ನ್ಯೂಮರಿಕ್ ವ್ಯಾಲ್ಯೂ. ಯಾವುದಾದ್ರೂ ವ್ಯಾಲ್ಯೂಸ್ನ ನಾವು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಆಗಿ ಅಥವಾ ಸಿಂಬಾಲಿಕ್ ಕಾನ್ಸ್ಟೆಂಟ್ ಆಗಿ ನಾವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದ ಪ್ರೋಗ್ರಾಮರ್ ಟು ಯೂಸ್ ಇನ್ ದ ಪ್ರೋಗ್ರಾಮ್. ಅಂದರೆ ಪ್ರೋಗ್ರಾಮಲ್ಲಿ ನಾವು ವೆರಿ ಈಸಿಯಾಗಿ ಅದನ್ನ ನಾವು ಯೂಸ್ ಮಾಡ್ಕೋಬೋದು, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್, ರೈಟ್. Now we will move on to the next topic, that is \character constant. So \character constant ಏನಪ್ಪ ಅಂತಂದ್ರೆ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ನೋಡೋಣಂತೆ, ಆಮೇಲೆ ಅದು ಏನಂತ ನಾವು ಚೆಕ್ ಮಾಡೋಣ, ರೈಟ್. ಫಸ್ಟ್ \constants ಆರ್ ಯೂಸ್ಡ್ ಟು ಫಾರ್ಮ್ಯಾಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್ ಹೇಳಿದ್ದೆ ನಿಮ್ಗೆ, ಅಂದ್ರೆ ನಾವು ಇನ್ ಡೀಟೇಲ್ ನಮ್ದು ಮುಂದೆ ಬರುತ್ತೆ. ಬಟ್ ನಮ್ಗೆ ರನ್ ಮಾಡುವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಪ್ರಿಂಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಏನು ಪ್ರಿಂಟ್ ಆಗುತ್ತೆ, ರೈಟ್. ಸೊ ದೋಸ್ 2 ಪ್ರಿಂಟ್ ಸ್ಟೇಟ್ಮೆಂಟ್ ಇದ್ವಲ್ಲ, ಆ ಪ್ರಿಂಟ್ ಸ್ಟೇಟ್ಮೆಂಟ್ ಏನಿದೆ ಅವಕ್ಕೆ ನಾವು ಏನಂತ ಕರಿತೀವಿ, ಔಟ್ಪುಟ್ ಫಂಕ್ಷನ್ ಅಥವಾ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಸ್ಕ್ಯಾನ್ ಅಂತಂದ್ರೆ ನಾವು ರೀಡ್ ರೇಡಿಯಸ್ ಅಂತ ಇದೆಯಲ್ಲ, ಸೊ ರೀಡ್ ರೇಡಿಯಸ್ ಅದು ಏನು ನಮ್ಮದು ಇನ್ಪುಟ್ ಫಂಕ್ಷನ್, ರೈಟ್. ಸೊ ಆ ಥರ ಮತ್ತು ಇನ್ಪುಟ್ ಔಟ್ಪುಟ್ ಫಂಕ್ಷನ್ ನಾವು ಫಾರ್ಮ್ಯಾಟ್ ಮಾಡಬೇಕು. ಫಾರ್ಮ್ಯಾಟ್ ಮಾಡೋದು ಏನಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಔಟ್ಪುಟ್ ಕೊಡಬೇಕಾದ್ರೆ 2 ಔಟ್ಪುಟ್ ಮಧ್ಯೆ ಒಂದು ಸ್ಪೇಸ್ ಬೇಕಾಗಿರ್ತದೆ. ಸೊ ಅವಾಗ ನಾವು ಏನು ಮಾಡ್ಬೋದು, ಸ್ಪೇಸ್ ಕೊಡ್ಬೋದು, ಅಥವಾ ಒಂದು ಟ್ಯಾಬ್ ಸ್ಪೇಸ್, ಟ್ಯಾಬ್ ಅಂತಂದ್ರೆ 4 ಸ್ಪೇಸಸ್ ಕೊಡ್ಬೋದು. ಸೊ ಒಂದು ಟ್ಯಾಬ್ ಆದಮೇಲೆ ಆನ್ಸರ್ ಪ್ರಿಂಟ್ ಮಾಡಿರಿ ಅಂತ ಹೇಳೋದಕ್ಕೆ ನಾವು ವಿ ಕ್ಯಾನ್ ಫಾರ್ಮ್ಯಾಟ್. ಅಥವಾ ನಮಗೆ ಒಂದು ಅಲರ್ಟ್ ಕೊಡಬೇಕಾಗಿರ್ತೈತಿ ಯೂಸರ್ಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಆದಮೇಲೆ ಅಲರ್ಟ್ ಅಥವಾ ಬೆಲ್ ಅಲರ್ಟ್ ಕೊಡ್ಬೇಕಂದ್ರೆ ಸೌಂಡ್ ಬರ್ಬೇಕು ಕಂಪ್ಯೂಟರಿಂದ. ಅಂದರೆ ನಿಮ್ಮದು ಕಂಪ್ಯೂಟರಲ್ಲಿ ಎಕ್ಸಿಕ್ಯೂಟ್ ಆಗಿದೆ, ಯು ಕ್ಯಾನ್ ಎಕ್ಸಿಟ್ ಅಂದರೆ ಈ ಥರ ಹೇಳ್ಬೇಕಂತಂದ್ರೆ ಯು ಕ್ಯಾನ್ ಪ್ರೊವೈಡ್ ಅ ಬೆಲ್ ಆಲ್ಸೋ. ಬೆಲ್ ನಾವು ಬರೀ ಎಕ್ಸಿಟ್ ಆಗೋದಕ್ಕಷ್ಟೇ ಅಲ್ಲ, ರಾಂಗ್ ಇನ್ಪುಟ್ ಕೊಟ್ಟಿರ್ತೀವಲ್ಲ, ಸೊ ರಾಂಗ್ ಇನ್ಪುಟ್ ಕೊಟ್ಟಾಗ ಎರರ್ ಅಂತ ತೋರಿಸೋದಕ್ಕೆ ವಿ ಕ್ಯಾನ್ ಆಲ್ಸೋ ಪ್ರೊವೈಡ್ ದ ಬೆಲ್ ಕ್ಯಾರೆಕ್ಟರ್ ಆಸ್ ಅ \character, ರೈಟ್. ಸೊ ಆ ಥರ ನಾವು ಮುಂದೆ ಯೂಸ್ ಮಾಡೋಣಂತೆ. ಫಸ್ಟ್ ಯು ವಿಲ್ ನೋ ದಟ್ ದೀಸ್ ಆರ್ ಯೂಸ್ಡ್ ಫಾರ್ ಓನ್ಲಿ ಫಾರ್ಮ್ಯಾಟಿಂಗ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್, ರೈಟ್. ನೆಕ್ಸ್ಟ್ \constant consists of 2 characters ಬಟ್ ರಿಪ್ರೆಸೆಂಟೆಡ್ ಅ ಸಿಂಗಲ್ ಕ್ಯಾರೆಕ್ಟರ್. 2 ಕ್ಯಾರೆಕ್ಟರ್ ಅಂದರೆ ಏನಪ್ಪ ಅಂತಂದ್ರೆ ಇದರಲ್ಲಿ ಒಂದು ಸ್ಲ್ಯಾಶ್ ಅನ್ನೋದು ಸ್ಪೆಷಲ್ ಕ್ಯಾರೆಕ್ಟರ್ ಬರುತ್ತೆ, ಅದ್ರ ಮುಂದೆ ಒಂದು ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿಬೋದು, ನಾವು ಇಲ್ಲಿ 2 ಕ್ಯಾರೆಕ್ಟರ್ ಇರ್ತದೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ರೈಟ್. 2 ಥರ ಇದೆ. ಬಟ್ ಅದು ಅಂದರೂ ನಾವು ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸಿಂಗಲ್ ಕ್ಯಾರೆಕ್ಟರ್. ಯಾಕಂದ್ರೆ ಅದ್ರ ವರ್ಕ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಓನ್ಲಿ ಸಮ್ ಓನ್ ಪರ್ಪಸ್. ಅಂದ್ರೆ ಇದು ಫಿಕ್ಸ್ಡ್ ಇರುತ್ತೆ, \character ಯಾವಾಗಲೂ ಫಿಕ್ಸ್ ಇರುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. /t ಇರ್ಬೋದು, /b ಇರ್ಬೋದು, /a ಇರ್ಬೋದು, ಅಥವಾ /v ಇರ್ಬೋದು. ಸೊ ಈ ಥರ ಅದನ್ನ /h ಇರ್ಬೋದು. ಸೊ ಅದು ಈ ಕ್ಯಾರೆಕ್ಟರ್ ಏನಿದೆಯಲ್ಲ, ಸೊ ಇಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇದೇನಿರುತ್ತೆ, ಇದು ಫಿಕ್ಸ್ಡ್ ಇರುತ್ತೆ, ರೈಟ್. ಅದಕ್ಕೆ ಏನಂತ ಕರಿತೀವಿ ನಾವು ಸಿಂಗಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ, ಇವನ್ ದೋ ವಿ ಹ್ಯಾವ್ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ರೈಟ್. ನೆಕ್ಸ್ಟ್ ಈಸ್ ಎಸ್ಕೇಪ್ ಸೀಕ್ವೆನ್ಸಸ್ ಆರ್ ಪ್ರೀ-ಪ್ರೊಸೆಸ್ಡ್ ಬೈ ಪ್ರೀ-ಪ್ರೊಸೆಸರ್ಸ್. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಪ್ರೀ-ಪ್ರೊಸೆಸರ್ ದಟ್ ಈಸ್ #include stdio.h ಅಂತ ಇದೆಯಲ್ಲ. ಸೊ ಅದರಲ್ಲಿ ನಮ್ಗೆ ಏನೇನು ನಾವು ಇಲ್ಲಿ \character ಕಂಪ್ಯೂಟರ್ ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡ್ಕೊತೀವಲ್ಲ, ಸೊ ಅವು ಆಲ್ರೆಡಿ ಪ್ರೀ ಪ್ರೊಸೆಸ್ ಆಗಿರ್ತಾವೆ. ಎದ್ರೊಳಗಡೆ ಅಂತಂದ್ರೆ ಪ್ರೀ ಪ್ರೊಸೆಸರ್ ದಟ್ ಈಸ್ stdio.h.
ನಾವು ಯಾವುದಕ್ಕೆ ಎಸ್ ಟಿ ಡಿ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಇನ್ಪುಟ್ ಔಟ್ಪುಟ್ ಯೂಸ್ ಮಾಡ್ತೀವಿ. ಸೊ ಇದು ನಾವು ಇನ್ಪುಟ್ ಔಟ್ಪುಟ್ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಏನೇನು ನಮ್ಮದು ಫಂಕ್ಷನ್ ಇರುತ್ತಲ್ಲ ಆ ಫಂಕ್ಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ ಇನ್ಪುಟ್ ಔಟ್ಪುಟ್ ಪ್ರೀ ಪ್ರೊಸೆಸರ್. ಸೊ ನಮ್ಗೆ ಅದ್ರದ್ದು ಏನೇ ಸೀಕ್ವೆನ್ಸ್ ಬೇಕಂತಂದ್ರು ಅದು ಎಸ್ಕೇಪ್ ಕ್ಯಾರೆಕ್ಟರ್ ಪ್ರೀ ಪ್ರೊಸೆಸ್ಡ್ ಆಗಿ ಆಲ್ರೆಡಿ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಕಾಂಬಿನೇಷನ್ ಸ್ಟಾರ್ಟ್ ವಿತ್ ದ ಹ್ಯಾಶ್ ಸಿಂಬಲ್. ಅಂದರೆ ಎಲ್ಲ ನಮ್ಮದು ಯಾವುದೇ ಬ್ಯಾಕ್ / ಕ್ಯಾರೆಕ್ಟರ್ ಇದ್ರೆ ಅದು ಬೈ ಡಿಫಾಲ್ಟ್ ಬ್ಯಾಕ್ / ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ಯಾಕ್ / ಕ್ಯಾರೆಕ್ಟರ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ದೇ ಆರ್ ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್. ಸೊ ನಾವು ಇದನ್ನ ಏನೇ ಕ್ಯಾರೆಕ್ಟರ್ ಯೂಸ್ ಮಾಡಿದ್ರು ಬ್ಯಾಕ್ / ಅಲ್ಲಿ ಬ್ಯಾಕ್ / ಟಿ ಅಥವಾ ಬ್ಯಾಕ್ / ಎ, ಬ್ಯಾಕ್ / ಬಿ, ಬ್ಯಾಕ್ / ಎಚ್, ಬ್ಯಾಕ್ / ವಿ ಯಾವುದಾದ್ರೂ ಬ್ಯಾಕ್ / ಕ್ಯಾರೆಕ್ಟರ್ ಯೂಸ್ ಮಾಡಿದ್ರು ದೋಸ್ ವಿಲ್ ನಾಟ್ ಬಿ ಪ್ರಿಂಟೆಡ್ ಆನ್ ದ ಔಟ್ಪುಟ್ ಸ್ಕ್ರೀನ್. ಅಂದರೆ ನಾವು ಇವನ್ ದೋ ವಿ ಹ್ಯಾವ್ ಯೂಸ್ಡ್ ಇನ್ ದ ಔಟ್ಪುಟ್ ಅವರ್ ಇನ್ಪುಟ್ ಸ್ಟೇಟ್ಮೆಂಟ್, ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಬಟ್ ಅದರಲ್ಲಿ ಇರೋ ಫಂಕ್ಷನ್ ಅಷ್ಟೇ ಪ್ರಿಂಟ್ ಆಗುತ್ತದು. ಅಂದ್ರೆ ಅದರದ್ದು ಏನು ಕೆಲಸ ಇರುತ್ತಲ್ಲ ಅದಷ್ಟೇ ಮಾಡುತ್ತದೆ. ಇಟ್ ವಿಲ್ ನಾಟ್ ಪ್ರಿಂಟ್ ಆಸ್ ಅ /t. ಅಂದರೆ /t ಕೆಲಸ ಏನಂತಂದ್ರೆ ಟ್ಯಾಬ್, ಟಿ ಅಂದರೆ ಟ್ಯಾಬ್, ಅಂದರೆ 4 ಸ್ಪೇಸ್ ಕೊಡುತ್ತದೆ. ಅಂದ್ರೆ ಅದನ್ನು ಆ ಫಂಕ್ಷನ್ ಅದರಲ್ಲಿ ಬರುತ್ತೆ. ಅಂದ್ರೆ /b ಅಂತ ಕೊಟ್ಟರೆ ಬೆಲ್, ಅಂದರೆ ಬೆಲ್ ಸೌಂಡ್ ತೋರಿಸುತ್ತೆ, ಬಟ್ ಇಟ್ ವಿಲ್ ನಾಟ್ ಪ್ರಿಂಟ್, ರೈಟ್. ಸೊ ದಟ್ ಈಸ್ ಅ case, that is they are not printable, right. Next we will see some of the back / character constant now. So ಅದರ ಫಸ್ಟ್ ಬರೋದು ಏನಪ್ಪಾ ಅಂತಂದ್ರೆ /a ಸ್ಲ್ಯಾಶ್ ಅಥವಾ ಬ್ಯಾಕ್ /a ಅಂತಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ಅ ಆಡಿಬಲ್ ಬೆಲ್. ಸೊ ನಾನು ಆಗಲೇ ಹೇಳಿದ್ನಲ್ಲ, ಏನಾದರೂ ಅಲರ್ಟ್ ಕೊಡ್ಬೋದು ಅಥವಾ ಎರರ್ ಮೆಸೇಜ್ ನಮಗೆ ತೋರಿಸ್ಬೇಕು ಅಥವಾ ನಿಮ್ಮದು ಪ್ರೋಗ್ರಾಮ್ ಎಕ್ಸಿಟ್ ಆಗಿದೆ ಅಂತ ತೋರಿಸೋದಕ್ಕೆ ವಿ ವಿಲ್ ಯೂಸ್ ದ ಬ್ಯಾಕ್ /a, ದಟ್ ಈಸ್ ಆಡಿಬಲ್ ಅಲರ್ಟ್ ಬೆಲ್, ರೈಟ್. ನಾವು ಏನಾದರೂ ಬೆಲ್ ಅಲರ್ಟ್ ತೊಗೊಂಡ್ವಿ ಅಂತಂದ್ರೆ ದ್ಯಾಟ್ ವಿಲ್ ಬಿ ಶೋನ್ ಯೂಸಿಂಗ್ ದ ಬ್ಯಾಕ್ / ಕ್ಯಾರೆಕ್ಟರ್ ಕಾನ್ಸ್ಟಂಟ್, ರೈಟ್. ನೆಕ್ಸ್ಟ್ ಈಸ್ ವಿ ವಿಲ್ ಸಿ ಬ್ಯಾಕ್ ಸ್ಪೇಸ್. ಅಂದರೆ ನಾವು /b ಅಂತ ಕೊಟ್ಟರೆ ಅಂದರೆ ಪ್ರಿಂಟ್ ಅಥವಾ ನಮ್ಮದು ಯಾವುದಾದ್ರೂ ಸ್ಕ್ಯಾನ್ ಫಂಕ್ಷನಲ್ಲಿ ಅಂದರೆ ಇನ್ಪುಟ್ ಅಥವಾ ಔಟ್ಪುಟ್ ಫಂಕ್ಷನಲ್ಲಿ ನಾವು /b ಅಂತ ಯೂಸ್ ಮಾಡಿದರೆ ಒಂದು ಅಂದರೆ ನಿಮ್ದು ಕರ್ಸರ್ ಇರುತ್ತಲ್ಲ ಅದು ಒಂದು ಸ್ಟೆಪ್ ಬ್ಯಾಕ್ ಬರುತ್ತೆ, ದಟ್ ಈಸ್ ಬ್ಯಾಕ್ ಸ್ಪೇಸ್. ಬ್ಯಾಕ್ ಸ್ಪೇಸ್ ಏನಪ್ಪ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಡಿಲೀಟ್ ಆಗುತ್ತೆ, ಅದು ಒಂದು ಸ್ಪೇಸ್ ಬ್ಯಾಕ್ ಬರುತ್ತೆ, ರೈಟ್. ವಿ ವಿಲ್ ಸಿ ಸಮ್ ಮೋರ್ ನಾವು /n ಅಂತಂತಂದರೆ ನ್ಯೂ ಲೈನ್ ಅಂದರೆ ಏನಪ್ಪ ಅಂತಂದ್ರೆ, ರೈಟ್. ನ್ಯೂ ಲೈನಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮದು ಎರಡು ಪ್ರಿಂಟ್ ಸ್ಟೇಟ್ಮೆಂಟ್ ಇದಾವೆ ಅಂತ ಅಂದ್ಕೊಡ್ರಿ. ಸೊ 2 ಪ್ರಿಂಟ್ ಸ್ಟೇಟ್ಮೆಂಟ್ ಇದ್ದಾಗ ಫಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಆಗುತ್ತೆ, ದಟ್ ಈಸ್ ವೆಲ್ಕಮ್ ಟು ಸಿ ಅಂತ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಏನಿದೆ, ವೆಲ್ಕಮ್ ಟು ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಂತ ಇದೆ. 2 ಸ್ಟೇಟ್ಮೆಂಟ್ ಇದಾವೆ ನಮ್ಮದು. ಅಥವಾ ನಾವು ವೆಲ್ಕಮ್ ಟು ಸಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂದರೆ 2 ಸ್ಟೇಟ್ಮೆಂಟ್ ಇದಾವೆ ಅಂತ ಅಂದ್ಕೊಡ್ರಿ. ಅವು 2 ಸ್ಟೇಟ್ಮೆಂಟ್ ನಾವು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಬೇಕು. ಸೊ ನಾವು ಇವಾಗ ಅದನ್ನ ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಾಗ ಪ್ರಿಂಟ್ ಬೈ ಡಿಫಾಲ್ಟ್ ಏನು ಪ್ರಿಂಟ್ ಮಾಡುತ್ತೆ ಅಂತಂದ್ರೆ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾವು ಅದಕ್ಕೆ ಕಂಪ್ಯೂಟರ್ ಹೇಳೋವರೆಗೂ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ನಾವು ವೆಲ್ಕಮ್ ಟು ಸಿ ಅದಾದಮೇಲೆ ಒಂದು ಸ್ಪೇಸ್ ಬಿಟ್ಟು ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂತ ಕೊಟ್ಬಿಡ್ತೀವಿ. ಸೊ ಅದು ಏನು ಹೇಳುತ್ತೆ ಅಂತಂದ್ರೆ ಒಂದೇ ಲೈನಲ್ಲಿ ಪ್ರಿಂಟ್ ಮಾಡಿಬಿಡುತ್ತೆ. ಯಾಕಂದ್ರೆ ನಾವು ಕಂಪ್ಯೂಟರ್ ಹೇಳಿರಲ್ಲ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡ್ಬೇಕಂತಂದ್ರೆ ನಾವು ಏನು ಯೂಸ್ ಮಾಡಬೇಕು, /n ಅಂತ ಯೂಸ್ ಮಾಡಿದ್ರೆ ಫಸ್ಟ್ ಲೈನಲ್ಲಿ ಏನು ಬರುತ್ತೆ, ವೆಲ್ಕಮ್ ಟು ಸಿ ಅಂತ ಬರುತ್ತೆ. ನೆಕ್ಸ್ಟ್ ಲೈನಲ್ಲಿ ಏನು ಬರುತ್ತೆ, ಥ್ಯಾಂಕ್ ಯು ಫಾರ್ ಕಮಿಂಗ್, ರೈಟ್. ಸೊ ಈ ಥರ ಬರುತ್ತೆ. ಅದಕ್ಕೆ ಆ ಥರ ನಾವೇನಾದರೂ ಪ್ರಿಂಟ್ ಬೇಕಂತಂದರೆ ನಾವೇನು ಯೂಸ್ ಮಾಡಬೇಕು, /n ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಈಸ್ /t ಅಂತಂದ್ರೆ ಏನಪ್ಪ, ಒಂದು ರಿಸಲ್ಟ್ ಪ್ರಿಂಟ್ ಮಾಡಿರ್ತೀವಿ. ಅಂದರೆ ನಾವು ಎರಡು ಇನ್ಪುಟ್ ರೀಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ C = a + b ಅಂತ ಇದೆ, ಅದರೊಳಗೆ AB ನಾವು ರೀಡ್ ಮಾಡಬೇಕು 2 ನಂಬರ್ಸ್. ಸೊ A ರೀಡ್ ಮಾಡಿದ ಮೇಲೆ 4 ಸ್ಪೇಸ್ ಬರಬೇಕು, ಅದು ಅಂದರೆ ಹಾರಿಜಾಂಟಲ್. ಸೊ ದಿಸ್ ಇಸ್ ಯುವರ್ ಹಾರಿಜಾಂಟಲ್ ಆ್ಯಂಡ್ ದಿಸ್ ಇಸ್ ಯುವರ್ ವರ್ಟಿಕಲ್. ಸೊ ಹಾರಿಜಾಂಟಲ್ ಅಂತಂತಂದರೆ ನಿಮ್ದು ಔಟ್ಪುಟ್ ಇಲ್ಲಿ ಬರುತ್ತೆ. ಸೊ ಔಟ್ಪುಟ್ ಇಲ್ಲಿ ಬಂದಿತ್ತಂತಂದರೆ 4 ಸ್ಪೇಸ್ ಬಿಟ್ಟು ನಿಮ್ಮ ಕರ್ಸರ್ ಇಲ್ಲಿ ಬ್ಲಿಂಕ್ ಆಗುತ್ತೆ, ರೈಟ್. ಅದೇ ನಿಮ್ಗೆ /v ಅಂತ ಕೊಟ್ಟಿದ್ವಿ ಅಂತಂದ್ರೆ 4 ಸ್ಪೇಸಸ್ ಇಲ್ಲಿ ಬಿಟ್ಟು ನಿಮ್ಮ ಕರ್ಸರ್ ಬಂದು ಇಲ್ಲಿ ಬ್ಲಿಂಕ್ ಆಗುತ್ತೆ, ರೈಟ್. ಸೊ ಈ ಥರ ನಿಮ್ಗೆ ಏನಾದರೂ ಬೇಕಾದಾಗ ವಿ ಕ್ಯಾನ್ ಯೂಸ್ ದ ಹಾರಿಜಾಂಟಲ್ ಟ್ಯಾಬ್ ಅಥವಾ ವರ್ಟಿಕಲ್ ಟ್ಯಾಬ್, ದಟ್ ಈಸ್ /t ಅಥವಾ /v. ಸೊ ಇದೇ ಥರ ವಿ ವಿಲ್ ಹ್ಯಾವಿಂಗ್ ಮಲ್ಟಿಪಲ್ ಬ್ಯಾಕ್ / ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ದಟ್ ಈಸ್ ಸಿಂಗಲ್ ಕೋಟ್, ಡಬಲ್ ಕೋಟ್, ಕ್ವೆಶ್ಚನ್ ಮಾರ್ಕ್, ಬ್ಯಾಕ್ / ಅಥವಾ ನಲ್ ಕ್ಯಾರೆಕ್ಟರ್. ಅಂದರೆ ನಮ್ಗೆ ಒಂದೊಂದ್ಸಲ ಬ್ಯಾಕ್ / ಯೂಸ್ ಮಾಡಬೇಕಾಗಿರ್ತದೆ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ. ಸೊ ಅವಾಗ ಏನು ಮಾಡ್ಬೋದು, ನಾವು ಬ್ಯಾಕ್ / ಅಂತ ನಾವು ತಗೋಬಹುದು, ದಟ್ ಈಸ್ ಡಬಲ್ /, ರೈಟ್. ಸೊ ಅದಾದಮೇಲೆ ನಲ್ ಕ್ಯಾರೆಕ್ಟರ್ ಅಂದರೆ 0 ಪ್ರಿಂಟ್ ಮಾಡಬೇಕಾಗಿರ್ತೈತಿ. ಅವಾಗ ನಾವು ನಲ್ ಕ್ಯಾರೆಕ್ಟರ್ ನಾವು ಯೂಸ್ ಮಾಡ್ಕೋಬೋದು. ಅದೇ ನಮ್ಗೆ ಸಿಂಗಲ್ ಕೋಟ್, ಡಬಲ್ ಕೋಟ್ ಅಥವಾ ಕ್ವೆಶ್ಚನ್ ಮಾರ್ಕ್ ಬೇಕಾಗಿತ್ತು ಅಂತಂದರೆ ವಿ ಕ್ಯಾನ್ ಯೂಸ್ ದ
these backslash constants, right? So these are the sum of the backslash character constants that we can be used only in input and output statement, right? ಇವೆಲ್ಲ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ನಾವು ಔಟ್ಪುಟ್ ಸ್ಕ್ರೀನ್ ಏನು ನೋಡ್ತೀವಲ್ಲ, ಸೊ ಆ ಔಟ್ಪುಟ್ ಸ್ಕ್ರೀನಲ್ಲಿ ನಿಮ್ಮದು ಇನ್ಪುಟ್ ಅಥವಾ ಔಟ್ಪುಟ್ ಫಾರ್ಮ್ಯಾಟ್ ಮಾಡ್ಬೇಕಂದ್ರೆ ಅದನ್ನ ಕರೆಕ್ಟ್ ಒಂದೊಂದು ಲೈನಲ್ಲಿ ಒಂದೊಂದು ಬರಬೇಕು, ಅಥವಾ ಒಂದು ಲೈನ್ ಆದಮೇಲೆ ಒಂದು ಬರಬೇಕು, ಅಥವಾ ಒಂದು ಲೈನ್ ಆದಮೇಲೆ 2 ಸ್ಪೇಸ್ ಬಿಡಬೇಕು, ಆ ಥರ ಏನಾದರೂ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ದಾಗ ಸೊ ಅವಾಗ ನಾವೇನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದ ಬ್ಯಾಕ್ಸ್ಲ್ಯಾಶ್ ಕ್ಯಾರೆಕ್ಟರ್ ಇನ್ಸ್ಟೆಡ್ ಆಫ್ ಪ್ರೊವೈಡಿಂಗ್ ಸ್ಪೇಸಸ್ ಇನ್ ದ ಪ್ರೋಗ್ರಾಮ್, ರೈಟ್? ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ವಿ ಕ್ಯಾನ್ ಯೂಸ್ ದ ಬ್ಯಾಕ್ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಓನ್ಲಿ ಇನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್ ಅಥವಾ ಸ್ಟೇಟ್ಮೆಂಟಲ್ಲಿ, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬ್ಯಾಕ್ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆ್ಯಂಡ್ defining symbolic constant, right? So this completes your first chapter. Hope you understood everything about first chapter. We have come up with the introduction of C programming. So ಅದರಲ್ಲಿ ನಾವು C ಪ್ರೋಗ್ರಾಮ್ ಹೆಂಗೆ ಬರಿಬೇಕು ಅಥವಾ ಅದರಲ್ಲಿ ಅದು ಸ್ಟ್ರಕ್ಚರ್ ಹೆಂಗಿದೆ, ಸೊ ಅದಾದಮೇಲೆ ಅದರಲ್ಲಿ ಟೋಕನ್ಸ್ ಯಾವ್ದಾವ್ದು ಬರ್ತಾವೆ, ನಾವು ಪ್ರೋಗ್ರಾಮ್ ಹೆಂಗೆ ರನ್ ಮಾಡ್ತೀವಿ, ಈಚ್ ಟೋಕನ್ ನಾವು ಹೆಂಗೆ ರೀಡ್ ಮಾಡ್ತೀವಿ, ಅಂದರೆ ಟೋಕನ್ಸಲ್ಲಿ ಡಿಫ್ರೆಂಟ್ ಕೀವರ್ಡ್ಸ್ ಬಂದು, ಐಡೆಂಟಿಫೈರ್ಸ್ ಬಂದು, ವೇರಿಯೇಬಲ್ಸ್ ಬಂದು, ಸೊ ಆಮೇಲೆ ಬ್ಯಾಕ್ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಬಂದು, ಸೊ ಇದಾದಮೇಲೆ ನಮಗೆ ಒಂದಿಷ್ಟು ಡೇಟಾ ಟೈಪ್ಸ್ ನೋಡಿದ್ವಿ. ಸೊ ಇದೆಲ್ಲ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ರೈಟಿಂಗ್ ದ C ಪ್ರೋಗ್ರಾಮ್ಸ್ ಇನ್ ದ ನೆಕ್ಸ್ಟ್ ಕಮಿಂಗ್ ಚಾಪ್ಟರ್. ಸೊ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಇಫ್ ಯು ನಾಟ್ ಗಾಟ್ ಕರೆಕ್ಟ್ಲಿ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ರಿಪೀಟ್ ದಿಸ್ ವಿಡಿಯೋ ಇನ್ 2 or 3 times so that you will get correct image ಅಥವಾ ಕರೆಕ್ಟ್ ಪಿಕ್ಚರ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್. ಅಂದರೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ, ನೀವು ಏನಾದರೂ ಇನ್ನೂ ಸ್ವಲ್ಪ ರೀಡ್ ಮಾಡಬೇಕು, ಇನ್ನೂ ಜಾಸ್ತಿ ಓದಬೇಕೇನೋ ಅಂತ ಇದ್ದಂದರೆ ಯು ಕ್ಯಾನ್ ಫ್ರೀಲಿ ರೆಫರ್ ದ್ಯಾಟ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ C ಪ್ರೋಗ್ರಾಮಿಂಗ್ ಬೈ PB Kotur ಆರ್ ಪ್ರೋಗ್ರಾಮಿಂಗ್ ಇನ್ ANSYS ಬೈ E. ಬಾಲಗುರುಸ್ವಾಮಿ. ಇವೆರಡು ಬುಕ್ಕು ನೀವು ರೆಫರ್ ಮಾಡ್ಬೋದು ಫಾರ್ ಮೋರ್ ಡೀಟೇಲ್ concepts, right? Hope you understood everything for today's class. This is all about today's class, and we will start the new chapter in next session. Until then, please be safe in home, learn digitally, take care of yourself. Thank you so much for watching. Thank you.